ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರೆಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋನ ಮಾತಾಡ್ತಾ ಹಂಗೆ ಇಲ್ಲಿ ವಾಕ್ ಮಾಡಿಕೊಂಡು ಮಾತಾಡೋಣ ಅಂದ್ಕೊಂಡು ಬಂದಿದ್ದೀನಿ. ನೀವಿನ್ನ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯೂಸ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರಬೇಕು, ಬೂಶಿ ಅಣೆಕಟ್ಟು, ಮಹಾರಾಷ್ಟ್ರದಲ್ಲಿ ಬೂಶಿ ಅಣೆಕಟ್ಟು. ಇದನ್ನು ನೋಡೋಕ್ಕೆ ಅಂತ ಹೋಗಿರ್ತಾರೆ ಮಹಾರಾಷ್ಟ್ರದಲ್ಲಿ. ಕೆಲವು ಪೇರೆಂಟ್ಸ್ಗಳು ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಅವರೆಲ್ಲ ಕೆಲಸ ಮಾಡಿ ಸಾಕಾಗಿರ್ತಾರೆ. ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ವೀಕೆಂಡ್ ಬಂತು ಅಂದರೆ ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿನ ಎಂಜಾಯ್ ಮಾಡೋಕ್ಕೆ ಹೋಗ್ತಾರೆ. ಅವ್ರಿಗೆ ಆಲ್ಮೋಸ್ಟು ಅಲ್ಲಿರೋರ್ಗೆನೇ ಆ ವಿಚಾರ ಗೊತ್ತಾಗಿರಬೇಕಿತ್ತು. ನಿನ್ನೆ ಮಧ್ಯಾಹ್ನ ಕಣ್ಣು ಎದುರುಗಡೆನೇ ಕೊಚ್ಕೊಂಡು ಹೋಗಿರೋ ಅಂಥದ್ದು. ತುಂಬ ಎಷ್ಟು ಭಯಂಕರವಾಗಿ ಐತೆ ಅದು ವಿಡಿಯೋ ಅಂತ ಅಂದರೆ ತುಂಬಾ ವೈರಲ್ ಆಗಿ ಓಡ್ತಾ ಇದೆ. ಇವ್ರು ಏನಕ್ಕೆ ಹೋದ್ರು, ಯಾಕಂಗೆ ಮಾಡಿದ್ರು? ಇವ್ರು ಹೋಗಿದ್ದು ಸೆಲ್ಫಿಗೋಸ್ಕರನೇ ಹೋಗಿ ಎಷ್ಟೋ ಜನ ಪ್ರಾಣನ ಕಳ್ಕೊಂಡಿದ್ದಾರೆ. ಹಾಗೆ ಅವರ ಕಾಲನ್ನ ಕಳ್ಕೊಂಡಿರ್ಬೋದು, ಕೈನ ಕಳ್ಕೊಂಡಿರ್ಬೋದು, ಕೆಲವರು ಕೋಮಾ ಸ್ಟೇಜ್ಗೆ ಹೋಗಿರ್ಬೋದು. ಇಂಥ ಪರಿಸ್ಥಿತಿಗಳಿಗೆ ಎಷ್ಟೋ ಇರ್ತವೆ. ಜನ ಇಷ್ಟೆಲ್ಲ ಆಗ್ತಾಯಿದ್ರು ತುಂಬ ನೆಗ್ಲೆಕ್ಟ್ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಅದನ್ನು ನೋಡ್ತಾ ಇದ್ದರೆ, ಅದರಲ್ಲಿ ಮಕ್ಕಳು ನೋಡ್ತಾ ಇದ್ದರೆ ನಾನು ನೋಡ್ತಾ ಇದ್ದಂಗೆನೇ ಅಳು ಬಂದ್ಬಿಡ್ತು. ಅಷ್ಟು ಕೆಟ್ಟಾಗಿರೋ ಅಂಥ ಸನ್ನಿವೇಶ ಅಂತಲೇ ಹೇಳ್ಬೋದು. ಯಾಕಂಗೆ ನಾವು ಕೂಡ ಮಾಡ್ತೀವಿ, ವೀಡಿಯೋನ ಮಾಡ್ತೀವಿ, ರೀಲ್ಸ್ ಮಾಡ್ತೀವಿ, ಎಲ್ಲನೂ ಇರುತ್ತೆ, ನಮಗೂ ಕೂಡ ಎಲ್ಲನೂ ಆಸೆಗಳಿರುತ್ತೆ. ಆದರೆ ಈಜು ಬರದೇ ಇದ್ಮೇಲೆ ಖಂಡಿತವಾಗ್ಲೂ ಅಲ್ಲಿನ ವಾತಾವರಣ ಗೊತ್ತಿದ್ರೂ ಕೂಡ ನೀವು ನೀರಿಗೆ ಇಳಿದು ಈ ಥರ ಪರಿಸ್ಥಿತಿನ ತಂದು ಇದು ಮಾಡ್ಕೊಂಡಿರ್ತೀರ. ನಾನು ರೀಸೆಂಟಾಗಿ ಒಂದು ವೀಡಿಯೋನ ಮಾಡಿದ್ದೆ. ಏನು ಅಂತ ಅಂದರೆ, ಮೇಕೆದಾಟಲ್ಲಿ ಹೀಗೆ ಒಂದಷ್ಟು ಜನ ಕುಚ್ಕೊಂಡು ಹೋದ್ರು ಅನ್ನೋದನ್ನ ಒಂದು 2-3 ತಿಂಗಳಲ್ಲಿ ಒಂದು ವೀಡಿಯೋನ ಮಾಡಿದ್ದೆ. ಆಲ್ಮೋಸ್ಟು ಅದಕ್ಕೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಸಿಕ್ಕಿತ್ತು. ಅದು ಕೂಡ ಹಾಗೆ ಆಗಿತ್ತು. ಕಾಲೇಜು ಮಕ್ಕಳೆಲ್ಲ ಹೋಗಿ ಅಲ್ಲಿ ಕೂಡ ಒಂದು ಇದರಲ್ಲಿ ನೀರಿನಲ್ಲಿ ಒಂದು ಸುಳಿನಲ್ಲಿ ಸಿಲುಕಿ ಅವರು ಕೂಡ ಸತ್ತೋಗಿದ್ದು. ಯಾರು ಕೂಡ ಈಜು ಬರದೇ ಇದ್ದವರು ಇಳಿದು ಈ ಥರ ಅನಾಹುತಗಳನ್ನ ಮಾಡ್ಕೊತಾರೆ. ಸೆಲ್ಫಿಗಳು ತಕ್ಕೊಬೇಕಾ? ಹೊರಗಡೆ ತಕ್ಕೊಳ್ಳಿ. ಏನು ಬಂದಿರೋದು ನಿಮಗೆ ರೋಗ? ನಮಗೆ ಬೈಬೇಕು ಅಂತಂದರೆ ಹಿಂಗೆ ಬೈಬೇಕು, ನಾವು ಆಚೆ ಕನ್ನಡದಲ್ಲಿ ಬೈಬೇಕು ಅಂತ ಅಂದರೆ ಹಿಂಗೆ ಬಂದಿರೋದು. ಏನಕ್ಕೆ? ಮೊನ್ನೆ ಒಂದು ಮಹಾರಾಷ್ಟ್ರದಲ್ಲಿ ಇದೇ ಥರ ಹುಡುಗಿ ಒಂದು ವೀಡಿಯೋನ ಮಾಡೋಕ್ಕೋಗಿ ಪ್ರಪಾತಕ್ಕೆ ಬಿದ್ದು ಸತ್ತೋಯ್ತು. ಈ ಥರ ಎಲ್ಲ ನೀವು ರೀಲ್ಸ್ಗಳನ್ನ ಮಾಡಿ ಪ್ರಕೃತಿ ಇದೆ, ಪ್ರಕೃತಿ ಮಧ್ಯದಲ್ಲಿ ಹಿಂಗೆ ಯಾವುದೋ ಒಂದು ಸಣ್ಣ ಪುಟ್ಟ ಒಂದು ಚಿಕ್ಕ ಪುಕ್ಕ ಇರುತ್ತಲ್ಲ ರೋಡು ಅಂತ ಅಂದರೆ ಹೋಗ್ಬಿಟ್ಟು ಹೈವೇ ರೋಡಲ್ಲಿ ಮಾಡೋಕ್ಕೆ ಹೋಗಬೇಡಿ. ಯಾವನೋ ಒಬ್ಬ ಹಂಗೆ ಮಾಡಿದ. ಗೋವಾದಲ್ಲಿ ದೂದ್ ಸಾಗರ್ ಹತ್ರ ಯಾರೋ ಒಬ್ಬ ಮಾಡೋಕ್ಕೋಗಿ ಅವನು ಇದೇ ಆಗ್ಬಿಟ್ಟಿತ್ತು ಅವನಿಗೆ. ಪಪ್ಪು ಹುಷಾರು. ಅವನು ಏನು ಗತಿ ಆಗಿತ್ತು ಅಂತ ಅಂದರೆ ಅವನ ಮೇಲೆ ಟ್ರೈನು ಹರ್ಕೊಂಡು ಹೊರಟೋಗಿತ್ತು. ಆ ಥರ ರೀಲ್ಸ್ಗಳನ್ನ ಮಾಡೋಕ್ಕೆ ಈ ಥರ ಹುಚ್ಚುಗಳನ್ನ ಮಾಡಿಕೊಂಡು ಮಾಡ್ತಾ ಇರ್ತಾರೆ. ಪಾಪ ಸೈಡಿಗೆ ಬಾ, ನೀನು ಸೈಡಿಗೆ ಬಾ, ನಂದೇನಿಲ್ಲ, ನಾನು ಆರಾಮಾಗಿದ್ದೀನಿ ಇಲ್ಲಿ. ನಾನಿಲ್ಲಿ ಏನಕ್ಕೆ ಬಂದು ವೀಡಿಯೋನ ಮಾಡ್ತಾಯಿದ್ದೀನಿ ಅಂತಂದರೆ, ನೋಡಿ ಸುತ್ತಮುತ್ತ ನೋಡಬೇಕು, ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಅಂತ ಇಲ್ಲಿ ರೋಡಲ್ಲಿ ಬಂದು ವೀಡಿಯೋನ ಮಾಡ್ತಾ ಇರೋದು. ಇಲ್ಲಿ ರೋಡಲ್ಲಿ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಜಾಸ್ತಿ ಗಾಡಿಗಳು ಅವು ಇವು ಏನು ಓಡಾಡದೇ ಇರೋ ಕಾರಣ ವೀಡಿಯೋನ ಆರಾಮಾಗಿ ಮಾಡ್ಬೋದು ಅನ್ನೋ ವಿಚಾರಕ್ಕೆ ಬರ್ತೀವಿ. ಇಲ್ಲಾಂದರೆ ಇಲ್ಲಿ ಮಕ್ಕಳು ಕೂಡ ನಾವು ನೋಡ್ತಾ ಇರ್ಬೋದು. ಮಕ್ಕಳು ಕೂಡ ನಾನು ಆಲ್ಮೋಸ್ಟ್ ಇದೇ ಜಾಗದಲ್ಲೇ ನಾನು ರೀಲ್ಸ್ ಆಗಲಿ ಪ್ರತಿಯೊಂದು ವೀಡಿಯೋನು ಇಲ್ಲಿ ಕೂಡ ಆದಷ್ಟು ಮಾಡೋ ಅಂಥದ್ದು. ನಾನು ತುಂಬ ಜಾಸ್ತಿ ಮನೆಯಲ್ಲೇ ಕೂತ್ಕೊಂಡು ನಮಗೂ ಬೇಜಾರಾಗ್ತಾ ಇರುತ್ತೆ ಅನ್ನೋ ಒಂದು ವಿಚಾರಕ್ಕೋಸ್ಕರ ಇಲ್ಲಿ ಬಂದು ನಾವು ವೀಡಿಯೋನ ಮಾಡ್ತೀವಿ. ಅಷ್ಟು ಬಿಟ್ಟರೆ ನಾವು ಅದನ್ನು ನೋಡ್ಕೊಬೇಕು. ನಮ್ಮ ಜಾಗದಲ್ಲಿ ಏನು ನಡೀತಾ ಇದೆ, ಯಾವ ಥರ ಇಲ್ಲಿ ಗಾಡಿಗಳು ಯಾವ ರೀತಿ ಓಡಾಡ್ತಾ ಇದ್ದಾವೆ, ಅದನ್ನೆಲ್ಲ ಒಂದು ಸತಿ ನಾವು ಕೂಡ ಅರ್ಥ ಮಾಡಿಕೊಂಡು ಓಡಾಡೋರನ್ನ ಸ್ವಲ್ಪ ಅವ್ರಿಗೂ ಕೂಡ ಒಂದು ಏನೂ ಡಿಸ್ಟರ್ಬ್ ಮಾಡದೇ ಇರೋ ಹಾಗೆ ನಾವು ಕೂಡ ವೀಡಿಯೋನ ಮಾಡಬೇಕು. ಇವ್ರೇನು ಮಾಡಿದ್ದಾರೆ, ಎಳ್ದಿದ್ದಾರೆ. ಬೂಶಿ ಅಣೆಕಟ್ಟು ಲೋನಾವಾಲಾ ಅನ್ನೋ ಇದರಲ್ಲಿ ಇಳ್ದಿದ್ದಾರೆ. ಒಂದು ಇದರಲ್ಲಿ ಮಹಾರಾಷ್ಟ್ರ ಇಳ್ದಿದ್ದಾರೆ. ಅದರಲ್ಲಿ 3 ಜನ ಮಾತ್ರ ಉಳ್ಕೊಂಡಿರೋ ಅಂಥದ್ದು. 3 ಜನ ಉಳ್ಕೊಂಡಿದ್ದಾರೆ ಅಂತ ಅಂದರೆ ಅದರಲ್ಲಿ 2 ಮಕ್ಕಳಿದ್ದಾರೆ, 1 ಮಗುನ ಕಾಪಾಡಿದ್ದಾರೆ. ಹಾಗೆ 3 ಜನ ಬಚಾವಾಗಿದ್ದಾರೆ. 5 ಜನ ನೀರಲ್ಲಿ ಕಣ್ಮರೆ ಆಗಿದ್ದಾರೆ.
ಕಣ್ಮರೆ ಆಗಿದ್ದಾರೆ, ಅಂದರೆ ಕೊಚ್ಕೊಂಡು ಹೋಗಿದ್ದಾರೆ, ಅವರು ಕೂಡ ಸಿಕ್ಕಿದ್ದಾರೆ. ಎಷ್ಟು ಅಂತ ಅಂದರೆ ಕಣ್ಣಲ್ಲಿ ನೀರು ಬಂತು ವಿಡಿಯೋ ನೋಡೋವಾಗ. ನಮಗಂತೂ ತುಂಬಾ ಅಳು ಬಂದ್ಬಿಡ್ತು. ಸಾಯೋದಕ್ಕೆ ಇಲ್ಲಿಂದ ಅಲ್ಲಿ ತಕ್ಕ ಹೋಗಿದ್ರ ಅಂತ ಕೂಡ ಅನಿಸ್ಬಿಡ್ತು. ಎಷ್ಟು ಬೇಜಾರಾಯಿತು ಅಂದರೆ ಸಾಯೋಕ್ಕೆ ಇವ್ರಿಗೆ ಇನ್ನೂ ಜಾಗನೇ ಸಿಗಲಿಲ್ವಾ ಪಾಪ. ಅಷ್ಟು ದೂರ ಹೋಗಿ ಏನೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡು ಜೀವನದಲ್ಲಿ ನಾವು ಹಂಗಿರಬೇಕು ಹಿಂಗಿರಬೇಕು, ಮಕ್ಕಳು ಭವಿಷ್ಯ ಕೊಡಬೇಕು ಅನ್ನೋ ಒಂದು ಇದಿರುತ್ತೆ. ಏನೋ ಒಂದು ಮಾಡೋಕ್ಕೋಗಿ ಅವರು ಅಲ್ಲಿ ಸೆಲ್ಫಿ ಹುಚ್ಚಿಗೆ ಹೋಗ್ಬಿಟ್ಟು ಮಧ್ಯದಲ್ಲಿ ಅವರು ಸಡನ್ನಾಗಿ ಯಾವಾಗ ಫೋರ್ಸಾಗಿ ನೀರು ಬಂತು ಅವ್ರಿಗೆ ಒಂದು ಕೂಡ ಅರ್ಥನೇ ಆಗದೆ, ಅವ್ರಿಗೇನು ಕೂಡ ಮಾಡೋಕ್ಕಾಗದೆ ಅವರು ನದಿನಲ್ಲಿ ಅಂದರೆ ನೀರು ಜಾಸ್ತಿ ಆಗಿ ಪ್ರವಾಹ ಥರ ಆಗಿ ಅವ್ರಿಗೇನು ದಿಕ್ಕೇ ತೋಚತೆ ಅವರು ಮಧ್ಯದಲ್ಲೇ ಹೊರಟೋಗಿದ್ದಾರೆ. ಸ್ವಲ್ಪ ಸೈಡಲ್ಲಾದರೂ ಇದ್ದಿದ್ದರೆ ಅವರು ಬಚಾವ್ ಆಗ್ಬೋದಾಯಿತು. ಇವರು ಆದರೆ ಒಂದು ಸ್ವಲ್ಪ ಜಾಸ್ತಿ ಆಗ್ತಿದ್ದಂಗೆ ಬರ್ಬೋದಾಯಿತು. ಬಟ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಕಡಿಮೆ ಆಗ್ಬೋದೇನೋ, ಕಡಿಮೆ ಆಗುತ್ತೆ ಹೋಗೋಣ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಎಲ್ಲ ಒಬ್ರಿಗೊಬ್ರಿಗೆ ಗಟ್ಟಿಯಾಗಿ ತಪ್ಪಿಕೊಂಡು ಹಿಡ್ಕೊಂಡಿದ್ದಾರೆ. ಗಟ್ಟಿಯಾಗಿ ಹಿಡ್ಕೊತಿದ್ದಂಗೆ ಏನಾಗಿದೆ, ನೀರು ಜಾಸ್ತಿ ಆಗಿಬಿಟ್ಟಿದೆ. ನೀರು ಜಾಸ್ತಿ ಆಗ್ತಿದ್ದಂಗೆ ಏನಾಗಿದೆ ಅಂತಂದರೆ ಇವರು ಒಬ್ಬೊಬ್ಬರೇ ಕುಸ್ಕೊಂಡು ಹಾಗೇನೆ ಕಣ್ಣೆದುರುಗಡೆನೇ ಅಲ್ಲಿರೋ ಜನಗಳೆಲ್ಲನೂ ಕಿರ್ಚಾಡ್ತಾ ಇದ್ದಾರೆ. ಅವರು ಕೂಡ ಸಾಯೋ ಅಂಥ ಟೈಮು ಅವ್ರಿಗೆ. ಮನುಷ್ಯ ಎಷ್ಟು ಇದಾಗಿದ್ರು, ಎಷ್ಟು ಸಾವುಕಾರ ಆಗಿದ್ರು, ಎಷ್ಟು ದುಡ್ಡಿದ್ರೂ ಕೂಡ ಒಂದು ಸಾವು ಅನ್ನೋದಿದೆಯಲ್ಲ, ಒಂದು ಸಾವು ಅನ್ನೋದು ಎಲ್ಲ ಬುದ್ಧಿನೂ ಕಲಿಸ್ಬಿಡುತ್ತೆ ಅವ್ರಿಗೆ. ಬಚಾವ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಆದರೂ ಕೂಡ ಯಾರು ಏನು ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಅವ್ರಿಗೆ ಎದುರಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಕಷ್ಟಕರವಾದ ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡಾಗ ಪಾಪ ಅಲ್ಲಿರೋ ಜನಗಳು ಕೂಡ ನಮ್ಮ ಜೀವ ನಾವು ಕಾಪಾಡಿಕೊಂಡ್ರೆ ಸಾಕಪ್ಪ, ಏನಪ್ಪ ಮಾಡೋದು ಅನ್ನೋ ಇದು. ಕೆಲವರು ವೀಡಿಯೋನ ಮಾಡ್ಕೊತಿದ್ರು, ಕೆಲವರು ಮಕ್ಕಳನ್ನ ಬಚಾವ್ ಮಾಡೋಣ ಅನ್ನೋ ಒಂದಿದ್ರಲ್ಲಿ ಒಂದು ಮಗುನ ಪಾಪ ಬಚಾವ್ ಮಾಡಿದ್ದಾರೆ. ಅದು ಏನು ಪುಣ್ಯ ಮಾಡಿತ್ತೋ ಏನೋ ಗೊತ್ತಿಲ್ಲ, ಅದೊಂದು ಮಗು ಉಳ್ಕೊಂಡಿದೆ. ಅಷ್ಟರಲ್ಲಿ ಒಂದು ಎಳೆ ಮಗು ಕೂಡ ಸತ್ತೋಗಿದೆ. ಅದರಲ್ಲಿ ಇಂಥ ಘಟನೆಗಳು ಸಂಭವ ಆಗ್ತಾ ಇರ್ತವೆ. ದಯವಿಟ್ಟು ಹೇಳೋ ಅಂಥದ್ದು, ನೀವು ನೀರಿಗಿಳಿಬೇಕಾ, ಈಜು ಬರೋರ ಜೊತೆ ನೀವು ಇದ್ರೂ ಕೂಡ ಅವ್ರು ಕೂಡ ನಿಮ್ಮನ್ನು ಬಚಾವ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ. ಯಾಕೆ ಅಂತಂದರೆ ಅವ್ರ ಜೀವನನ ಕಾಪಾಡ್ಕೊಬೇಕು, ನಮ್ಮನ್ನು ಅವ್ರು ರಕ್ಷಣೆ ಮಾಡ್ಕೊಬೇಕು ಅಂತ ಓಡಾಡ್ತಾ ಇರ್ತಾರೆ ಹೊರತು ಯಾರನ್ನೂ ಕಾಪಾಡೋಕ್ಕಾಗಲ್ಲ. ಇವಾಗ ಅವ್ರು 3 ಜನ ಇದ್ದರು, ಇವ್ರನ್ನ 5 ಜನ ಕಾಪಾಡೋ ಅಷ್ಟು ಇದ್ದರೂ ಕೂಡ ಅವರು ಆ ನೀರಿನ ಫೋರ್ಸಲ್ಲಿ ಯಾರನ್ನು ಕೂಡ ಕಾಪಾಡೋ ಅಂಥ ಇದು ಆಗಲಿಲ್ಲ ಅವ್ರಿಗೆ. ಆದಷ್ಟು ನೀರಿಗೆ ಇಳಿಯೋರು ಹುಷಾರಾಗಿ ನೀರಲ್ಲಿ ಇಳಿದು ಮಾಡಿ. ಯಾಕೆ ಅಂದರೆ ಹಿಂದೆ ಕೂಡ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಅಂತ ಅಂದಮೇಲೆ ಆದಷ್ಟು ಈ ವಿಡಿಯೋಗಳ್ನ ಶೇರ್ ಮಾಡಿ. ನೀರಲ್ಲೇ ಇಳಿಬೋದು. ಈ ರೀಲ್ಸ್ ಹುಚ್ಚು ಬಂದಮೇಲಂತೂ ದೇವರಾಣೆಗೂ ಹೇಳ್ತಾ ಇದ್ದೀನಿ, ಎಷ್ಟು ಜನ ಭಯಂಕರವಾಗಿ ಸಾಯ್ತಾ ಇದ್ದಾರೆ ಅಂತ ಅಂದರೆ ತುಂಬ ಜನ ಸಾಯ್ತಾ ಇದ್ದಾರೆ. ಆಲ್ಮೋಸ್ಟು ನೀರಿನ ಪ್ರವಾಹಕ್ಕೆ ಸಿಕ್ಕಿರೋ ಅಂಥದ್ದು ಜಾಸ್ತಿ ಮಹಾರಾಷ್ಟ್ರದಲ್ಲಿ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಅವ್ರಿಗೆ ಗೊತ್ತಿರಬೇಕಾಯಿತು, ಯಾಕೆ ಅಂದರೆ ಅಲ್ಲಿನ ಜನ ಆಗಿರೋದ್ರಿಂದ ಅವರಿಗೆ ಆಲ್ಮೋಸ್ಟ್ ವಿಚಾರ ಗೊತ್ತಿರಬೇಕಾಯಿತು. ಅವ್ರಿಗೆ ಇಲ್ಲಿನ ಪ್ರಮಾಣ ಏನಿದೆ, ನೀರಿನ ಮಟ್ಟ ಏನಿದೆ, ಇದು ಯಾವಾಗ ತಾನೇ ಓಪನ್ ಆಗ್ಬೋದು ಅಂತ ಕೂಡ ಅವ್ರಿಗೆ ಗೊತ್ತಿರಬೇಕಾಯಿತು. ಸಮುದ್ರಕ್ಕಿಳಿಯೋರು ಅಷ್ಟೇ, ನಾವಿದ್ದೀವಿ ಸಮುದ್ರದಲ್ಲಿ ಆಡಿ ಅಂತ ಕೇಳ್ತಾ ಇರ್ತಾರೆ. ಯಾರೂ ಕೂಡ ನೀರಿನ ಇದಕ್ಕೆ, ಪ್ರಕೃತಿ ಇದಕ್ಕೆ ಯಾರೂ ಕೂಡ ಏನೂ ಮಾಡೋದಕ್ಕಾಗಲ್ಲ. ಅಷ್ಟು ಕಷ್ಟಕರವಾಗಿರುತ್ತೆ. ಆದಷ್ಟು ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ನೀರಿಗೆಲ್ಲ ಯಾರು ಇಳಿತೀರೋ, ನೀರಲ್ಲಿ ಬೆಂಕಿಲಿ ಈ ಥರ ಎಲ್ಲ ಯಾರು ಆಡೋದನ್ನ ಬಿಟ್ಟು ಹುಷಾರಾಗೆ ಜೀವನನ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ ಮೊನ್ನೆ ಕೂಡ ಶಿವಮೊಗ್ಗದ ಹತ್ರ ನೋಡ್ತಾ ಇರ್ಬೋದು, ರೀಲ್ಸ್ ಮಾಡೋದಕ್ಕೋಗಿ ಇನ್ಸ್ಟಾಗ್ರಾಮ್ ರೀಲ್ಸ್ನ ಮಾಡೋದಕ್ಕೋಗಿ ಒಂದು ಹುಡುಗ ನೀರಿನಲ್ಲಿ ಕೊಚ್ಕೊಂಡೋಗಿ ಅದು ಬೇರೆ ಒಂದು ಘಟನೆ ಆಗಿತ್ತು. ಬಂಡೆ ಮೇಲೆ ಜಾರಿಕೆ ಇರುತ್ತೆ, ಹಾಗಾಗಿ ಆ ಹುಡುಗನೂ ನೀರಿನಲ್ಲಿ ಕೊಚ್ಕೊಂಡೋಗಿತ್ತು. ಆ ಘಟನೆ ಬೇರೆ ಕಣ್ಣಲ್ಲಿ ನೋಡಿರೋ ಅಂಥದ್ದು. ಆದಷ್ಟು ನೀರಲ್ಲಿ ಇಳಿಯೋರು ಈ ಬಂಡೆ
ಆಮೇಲೆ ಕೊಚ್ಕೊಂಡು ಹೋಗೋವಂಥ ಇದು ಆ ಥರ ಎಲ್ಲ ಪ್ರಪಾತ ಈ ಥರ ಎಲ್ಲ ಆಳಕ್ಕೆಲ್ಲ ಹೋಗೋದಕ್ಕೆ ಹೋಗಬೇಡಿ, ನೋಡ್ಕೊಂಡೋಗಿ. ಬಿ ಕೇರ್ಫುಲ್. ಯಾಕೆ ಅಂತ ಅಂದರೆ ಯಾವಾಗ ನಮ್ಮ ಸಾವು ಎಲ್ಲಿರುತ್ತೆ ಅನ್ನೋದು ಗೊತ್ತಿರಲ್ಲ. ಯಾರೋ ಕರೀತಾರೆ ಅಂತ ಹೋಗ್ಬೋದು ನಾವು, ಬಟ್ ಯಾರನ್ನೂ ಕಾಪಾಡೋಕ್ಕಾಗಲ್ಲ. ಅವ್ರು ಕಾಪಾಡ್ಕೊಂಡ್ರೆ ಸಾಕಾಗ್ಬಿಟ್ಟಿರುತ್ತೆ. ಹಾಗೆ ಯಾರೂ ಕೂಡ ಯಾರನ್ನೂ ನಂಬ್ಕೊಂಡು ಕೂಡ ಯಾರೋ ನೀರಿಗೆಲ್ಲ ಇಳಿಯೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಈ ಥರ ಎಲ್ಲ ನೋಡ್ತಾ ಇರ್ತೀರ ವೀಡಿಯೋಗಳನ್ನ. ಆಲ್ಮೋಸ್ಟ್ ಈ ಥರ ಎಲ್ಲ ನೋಡ್ತಾ ಇದ್ರು ಕೂಡ ನೀವು ಏನೂ ಅರ್ಥ ಮಾಡ್ಕೊಂಡೇನೆ ಯಾರೋ ಹೇಳ್ತಾರೆ, ಕರೀತಾರೆ, ಮಾಡ್ತಾರೆ ಅಂದ್ಕೊಂಡು ಇಳಿತಾ ಇರ್ತಾರೆ. ಆಮೇಲೆ ಒಂದು ಗಾಡಿಗಳು ಮೂವ್ ಆಗ್ತಾ ಇರ್ತವೆ, ಅದ್ರ ಸೇತುವೆ ಮೇಲೆ ಬರ್ತಾ ಇರ್ತವೆ ನೀರು. ಅದ್ರ ಮೇಲೆ ಕೂಡ ಇವರು ಸಾಹಸನ ಮಾಡಿಕೊಂಡು ರೀಲ್ಸ್ಗಳನ್ನ ಮಾಡಿಕೊಂಡು ಓಡಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಈ ಥರ ಎಲ್ಲ ಮಾಡಿಕೊಂಡು ನಿಮ್ಮ ಜೀವನ ಆದಷ್ಟು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನೋ ಬುದ್ಧಿ ಇದ್ರೂ ಕೂಡ, ಬುದ್ಧಿ ಇಲ್ಲದೇ ಇರೋರ್ಗೊಂಥರ ಹೇಳ್ಬೋದು, ಬುದ್ಧಿ ಇದ್ರೂ ಕೂಡ ಈ ಥರ ದಡ್ಡತನದ ಕೆಲಸ ಮಾಡ್ಕೊತಾರೆ. ಈ ಥರ ಸಾಯಬೇಕು ಅಂತಲೇ ಹೋಗ್ತಾರ. ಇಲ್ಲ ಇವರು ಏನು ಅವ್ರ ಜೀವನ ಏನು ಅಂದ್ಕೊಂಡು ಲೆಕ್ಕನೇ ಇಟ್ಕೊಂಡೇ ಹೋಗ್ತಾರಲ್ಲ ಇವರು. ಏನು ಅಂತ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇವ್ರುಗಳಿಗೆಲ್ಲ. ಆದಷ್ಟು ಶೇರ್ ಮಾಡಿ. ನನ್ನ ನೋವು ನಿಮ್ಗೆ ಗೊತ್ತಾಗ್ತೈತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಅವ್ರಿಗೆ ಎಷ್ಟು ಕನಸುಗಳನ್ನ ಕಂಡಿರ್ತಾರೆ, ಒಂದು ಭವಿಷ್ಯ ಕಟ್ಕೊಂಡಿರ್ತಾರೆ. ಅವರು ಮಕ್ಕಳನ್ನ ಆ ರೀತಿ ಬೆಳೆಸ್ಬೇಕು, ಈ ರೀತಿ ಬೆಳೆಸ್ಬೇಕು ಅಂತ. ನಾನೇ ಆ ವಿಡಿಯೋನ ನೋಡಿ ನಿಜವಾಗ್ಲೂ ನನಗೆ. ಹಾಗಾದರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್.